ಮಹಾರಾಜ ಸ್ವಾಮಿ, ಈ ಮಾತು ಹೇಳುವುದಕ್ಕೆ ನಿನಗೆ ನಾಚಿಕೆ ಆಗುದಿಲ್ಲ ಅಂತ ಕೇಳಬೇಕಾದ್ರು. ಸಿಟ್ಟು ಮಾಡಬಾರದು, ಸಿಟ್ಟು ಮಾಡುವಂತ ಮಾತು ನೀನು ಹೇಳಬಾರದು. ಯಾಕೆ ಸ್ವಾಮಿ? ಒಂದು ರಾಜ್ಯ ಅಂತ ಆದ ಮೇಲೆ ಸ್ತ್ರೀಯರಿಗೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ, ಸ್ವಲ್ಪ ಜಾತಿಯವರಿಗೆ ರಕ್ಷಣೆ ಸದಾ ಬೇಕಾಗ್ತದೆ. ನಿನ್ನ ಆಳ್ವಿಕೆಯಲ್ಲಿ ಅದು ಇಲ್ಲ ಅಂತ ಆದ ಮೇಲೆ ನೀನು ಯಾವ ಅರಸುವುದು ನಾನು ಕೇಳಬೇಕಾಗ್ತದೆ. ಕಳತೆ ಹೋದದ್ದು ಹೋಯ್ತು, ಪುನರಪಿ ನೀನು ಕೊಡಬಹುದು, ನಾನು ತಕೊಂಡು ಹೋಗಬಹುದು. ಆತ ಬರ್ತಾರೆ, ಪುನಃ ಕರೆದುಕೊಂಡು ಹೋಗುತ್ತಾರೆ. ದಿನವಿದೇ ಕೆಲಸ ಇದಲ್ಲ. ಒಬ್ಬ ರಾಕ್ಷಸ ಕೊಲ್ಲುವುದಕ್ಕೆ ಬೇಕಾಗಿ ನಿನ್ನಿಂದ ಆಗುದಿಲ್ಲ ಅಂತ ಆಗುವಾಗ ಕ್ಷತ್ರಿಯ ಯಾಕೆ ನಿನ್ನ ನಪುಂಸಕನು ರಣವೇದ್ಯ ರಕ್ಕಸ ಕೊಲ್ಲುವುದಕ್ಕೆ ಆಗುದಿಲ್ಲ ಅಂದ್ರೆ ಯಾಕೆ ಈ ಫೀಚರ್ಗೆ ಹೇಳು. ಶಿವನೇ, ಏನು ಮಾತಾಡ್ತಾ ಇದ್ದೀನಿ? ಪವಿತ್ರವಾದ ಪಾದಗಳಿಗೆ ಭದ್ರಗೇತನ ಪ್ರಣಾಮಗಳು. ಎದ್ದೇಳಪ್ಪ. ಚಿಂತಿಸುತ್ತಾ ಇದ್ದೀರಾ? ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಾ? ಅಷ್ಟು ಮಾತ್ರವಲ್ಲ, ಮೌನದಿಂದ ಕುಳಿತಿರುವಲ್ಲ. ಆ ಕಡೆ ನೋಡುತ್ತೇನೆ, ವಿಪ್ರರೋರ್ವರು ನಿಮ್ಮನ್ನೇ ದಟ್ಟಿಸಿ ನೋಡುತ್ತಾ ಇದ್ದಾರೆ. ಕೋಪಗೊಂಡಿದ್ದಾರೆ. ಅಂತಹ ಕೋಪ ಅವರಿಗೆ ಏಕೆ ಬಂತು? ನಿಮ್ಮ ಈ ಮೌನಕ್ಕೆ ಕಾರಣ ಏನು? ನನ್ನಲ್ಲಿ ತಿಳಿಸಿ. ಕುಮಾರ, ಅಪ್ಪಯ್ಯ, ನಮಗೊದಗಿದಂತಹ ವಿಪತ್ ಪರಂಪರೆಗಳ ಬಗ್ಗೆ ನಿನಗೆ ಮತ್ತೊಮ್ಮೆ ಬಿಡಿಸಿ ಹೇಳಬೇಕಾದಂತಹ ಅಗತ್ಯ ಇಲ್ಲ. ಖಂಡಿತ ಇಲ್ಲ. ಕಾಡಿಗೆ ಹೋದಂತಹ ತರಳೆಯನ್ನು ರಕ್ಕಸರು ಅಪಹರಿಸಿದರು. ಖಂಡಿತ. ಆ ನನ್ನ ಮಗಳು ಕ್ಷೇಮವಾಗಿ ಪುರವನ್ನು ಸೇರಬೇಕು ಎನ್ನುವ ಉದ್ದೇಶದಿಂದ ಆ ಭಗವಂತನ ಪ್ರೀತಿಯನ್ನು ಗಳಿಸುವುದಕ್ಕಾಗಿ ದಿನ ದಿನವೂ ಬ್ರಾಹ್ಮಣೋತ್ತಮರನ್ನು ಕರೆದು 12 ಧೇನುಗಳಂತೆ ದಾನವನ್ನು ಮಾಡುತ್ತಾ ಇದ್ದೆ. ಹೌದು. ಏನು ಮಾಡೋಣ ಕುಮಾರ? ಏನಾಯಿತು? ಆ ದಾನದ ಫಲವೂ ನನ್ನ ಕೈ ಸೇರದ ಹಾಗಾಯಿತು. ಹೇಗೆ? ಆ ಕಾಲಜಂಗನ ಅನುಚರರು ದಾಳಿ ಮಾಡಿ ಈ ಬ್ರಾಹ್ಮಣೋತ್ತಮರನ್ನು ಬಡಿದು ಧೇನುಗಳನ್ನು ಅಪಹರಿಸಿದ್ರಂತೆ. ಇಂತಹ ಘಟನೆಯ ಬಗ್ಗೆ ಆಲೋಚಿಸಬೇಕಾದ್ದೆ. ಯಾಕೆ? ನಾವು ಕ್ಷತ್ರಿಯರು ನಮ್ಮ ಪುರದಲ್ಲಿರುವಂತಹ ಬ್ರಾಹ್ಮಣರಿಗೂ ಅಥವಾ ಗೋವುಗಳಿಗೂ ಕಷ್ಟ ಬಂದಾಗ ಅವರನ್ನು ರಕ್ಷಿಸಬೇಕಾದದ್ದು ಕ್ಷತ್ರಿಯರಾದಂತಹ ನಮ್ಮ ಕರ್ತವ್ಯ. ಹೌದು ಮಗನೇ. ಅದನ್ನು ಬಿಟ್ಟು ಸುಮ್ಮನೆ ಕೈಕಟ್ಟಿ ಕುಳಿತುವಂತಾದ್ರೆ ಕ್ಷತ್ರಿಯರಾಗಿ ಏನು ಪ್ರಯೋಜನ? ಹಾಗಾಗಿ ನೀವು ಚಿಂತಿಸುವಂತ ಅಗತ್ಯವಿಲ್ಲ. ನಾನೇ ಹೋಗುತ್ತೇನೆ, ಎಳೆದುಕೊಂಡು ಹೋಗುತ್ತಿರುವಂತದ್ದು ಹೇಳುವನ್ನು ಕರೆ ತರುತ್ತೇನೆ. ಅವರಿಗೆ ಶಿಕ್ಷಣ ನಾನು ಕೊಡುತ್ತೇನೆ. ಕೊಡಿಯಪ್ಪಣೆ. ಕುಮಾರ, ಅಪ್ಪಯ್ಯ, ವೀರೋಚಿತವಾದಂತಹ ನಿನ್ನ ನುಡಿಗಳನ್ನು ಕೇಳಿ ಸಂತೋಷವಾಯಿತು. ಸದಾಕಾಲ ಆ ಹರಿಯನ್ನೇ ಧ್ಯಾನಿಸುತ್ತಾ ಬದುಕನ್ನು ನಡೆಸುವವರು ನಾವು. ಗಜೇಂದ್ರ ವರದನಾದಂತಹ ಪ್ರಹ್ಲಾದ ರಕ್ಷಕನಾದಂತಹ ಶ್ರೀಮನ್ನಾರಾಯಣ ಇಂದಲ್ಲ ನಾಳೆ ನಮ್ಮ ಮೇಲೆ ಕರುಣಾ ದೃಷ್ಟಿಯನ್ನು ಬೀರ್ತಾನೆ ಎನ್ನುವಂತಹ ವಿಶ್ವಾಸವನ್ನು ಯಾವತ್ತೂ ಮನದಲ್ಲಿ ಇರಿಸಿಕೊಂಡವರು. ಆಗಲಿ ಮಗನೇ, ಹೋಗು, ಖಳರನ್ನು ಮರ್ದಿಸಿ
ಬಂದಂತಹ ಆ ಕೇಡನ್ನು, ಬ್ರಾಹ್ಮಣರಿಗೆ ಬಂದಂತಹ ದುಃಖವನ್ನು ಪರಿಹಾರ ಮಾಡು. ಹೋಗು, ಶುಭವಾಗಿ ಹೋಗಿ ಬರ್ತೇನೆ. ನಿಲ್ಲಲ್ಲಿ ನಿಲ್ಲಲ್ಲಿ, ಎಂತಹ ಕಾರ್ಯವನ್ನು ಮಾಡುವುದಕ್ಕೆ ಬಡ ಮಾಡಿದೆ. ನೀವು ಗೋವುಗಳನ್ನು ನರಮೇಧ ಮಾಡುವುದಕ್ಕೋಸ್ಕರವಾಗಿ ಕೊಂಡು ಹೋಗುತ್ತಾ ಇದ್ದೇರಾ? ಅಷ್ಟು ಮಾತ್ರವಲ್ಲ, ಬಂದಂತಹ ಬ್ರಾಹ್ಮಣರನ್ನು ಪೀಡಿಸುತ್ತಾ ಇದ್ದೀರಾ. ಕೇಳುವವರು ಹೇಳುವವರು ಯಾರೂ ಇಲ್ಲ ಎನ್ನುವ ಹಾಗೆ ಚಿಂತಿಸಬೇಡ. ಗೋಮಾತೆಯನ್ನು ತಾಯಿಯ ರೂಪದಲ್ಲಿ ಕಾಣುವವರು ನಾವು. ಹೌದಾ? ಅಂತಹ ತಾಯಿಯನ್ನು ತಲೆ ಕಡಿಯುವುದಕ್ಕಾಗಿ ಕೊಂಡು ಹೋಗುತ್ತಾ ಇದ್ದೀರಾ. ನಮ್ಮಂತಹ ಅಂತಕಾರಿ ಯುವಕರು ಇರುವಾಗ ಅಂತಹ ಘಟನೆಯನ್ನು ಯಾವ ರೀತಿ ಮಾಡುತ್ತೀರಾ ಎನ್ನುವ ಹಾಗೆ ಕೇಳುವುದಕ್ಕೆ ಬಂದವ. ಯಾರು ನೀನು? ಒಳ್ಳೆಯ ಮಾತಿನಲ್ಲಿ ಹೇಳುತ್ತಾ ಇದ್ದೇನೆ, ಗೋವುಗಳನ್ನು ಬಿಟ್ಟು ನನಗೆ ಶರಣಾದರ ಲೇಸು. ಕೇಳುವುದಕ್ಕೆ ಬಂದವ ಭದ್ರಕ್ಕೆ. ನಾನೇ ಗೋರಕ್ಷಣೆಯವ ನೀನು ಎಂಬುವ ಹಾಗೆ ಸ್ಪಷ್ಟವಾಗಿ ತಿಳಿದವನಿದ್ದೇನೆ. ನಿಮ್ಮಂತ ಪಾಪಿಗಳು ಹೆಚ್ಚಾದಾಗ ನಮ್ಮಂತ ಗೋರಕ್ಷಕರು ಹೇಳದಿದ್ರೆ ಉಂಟಲ್ಲ, ನಿಮ್ಮದೇ ಇಲ್ಲ. ಎಲ್ಲವೂ ಏನು? ನಿಮ್ಮಂತವರು ಹೇಳುವುದು ಬಿಸಿ ರಕ್ತ ಇರುವಂತ ಯುವಕರು ಗೋವನ್ನು ಕದ್ದುಕೊಂಡು ಹೋಗುವಂತ ಸಂದರ್ಭದಲ್ಲಿ ಹೇಳುವುದೇನು ಸಹಜ. ಆದರೆ ನಮ್ಮ ಕಾರ್ಯ ಅದುವೇ. ಗೋವನ್ನು ಹಿಡಿದುಕೊಂಡು ಅದರ ತಲೆಯನ್ನು ಕಡಿಯುವುದೆಂದು ಹಾಗೆ ಅದು ಕೊಟ್ಟಿಗೆಯಲ್ಲಿದ್ದರೂ ಕದ್ದುಕೊಂಡು ಹೋಗುತ್ತೇವೆ. ಅಲ್ಲಿ ಎಲ್ಲಾದರೂ ದಾರಿಯಲ್ಲಿ ತಿರುಗುತ್ತಾ ಇದ್ದಂತಹ ಗೋವೇ ಆಗಲಿ, ಅದನ್ನು ನಾವು ಕೂಡ ಹಿಡಿದು ಕರೆದುಕೊಂಡು ಹೋಗುತ್ತೇವೆ. ಆದರೆ ಕದ್ದುವಂತಹ ಸಂದರ್ಭದಲ್ಲಿ ನಮ್ಮನ್ನು ಪ್ರಶ್ನಿಸುವುದಕ್ಕೆ ಮುಂದಾದಂತಹ ನಿಮ್ಮಂತ ಬಿಸಿ ರಕ್ತದ ಯುವಕ ಒಂದು ವೇಳೆ ಎದುರಾಗಿ ಬಂದಂತಾದರೆ ನಿಮ್ಮನ್ನು ಕೊಲ್ಲೋದಕ್ಕೂ ನಾವು ಮಾಡುತ್ತಿರುವಂತಹ ಈ ಗೋಮೇಧ ಯಾಗಕ್ಕೆ ವಿಘ್ನ ತರುವುದಕ್ಕೆ ಮುಂದಾಗುತ್ತಾ ಇರುವೆ. ಏನಂತ ಎನಿಸಿದಿ ನೀನು? ಏನು ಅದು ಸೂಕ್ತವಲ್ಲ, ಅದನ್ನು ಕೇಳುವುದು ಕೂಡ ಇಲ್ಲ ನಾವು. ನನಗೆ ಗೊತ್ತುಂಟು. ಅದಕ್ಕಾಗಿ ನಮ್ಮ ಗೋವುಗಳನ್ನು ಕದ್ದುಕೊಂಡು ಹೋಗುತ್ತಿರುವಂತ ನಿಮ್ಮರ ಕೈಯನ್ನು ಕಡಿದು ಮಾರಿ ಭೂತಗಳಿಗೆ ಔತಣವನ್ನು ಕೊಟ್ರೆ ನನಗೂ ಸಮಾಧಾನ, ಉಳಿದವರಿಗೆ ಸಮಾಧಾನ.
ಇವನೊಂದಿಗೆ ಹೋರಾಟ ಮಾಡುವುದಕ್ಕೆ ಕಷ್ಟ ಸಾಧ್ಯ. ಇವನಲ್ಲಿ ಹೀಗೆ ಹೋರಾಟ ಮಾಡುವುದಲ್ಲ, ಹಿಂದೆ ಒಬ್ಬನೊಂದಿಗೆ ಹೋರಾಟ ಮಾಡಿದ್ದೆ. ಹೇಗೆ? ಮಾಯಾವಿದ್ಯೆಯಿಂದ. ಇವನಿಗೆ ಅದೇ ಪ್ರಯೋಗ ಮಾಡಬೇಕು. ಪ್ರಯೋಗ ಮಾಡಿ ಇವನನ್ನು ಬಂಧಿಸಿ ನಮ್ಮ ಸೆರೆಮನೆಗೆ ಎಳೆದುಕೊಂಡು ಪೂರ್ವರವಿಯದಂತೆ ಸುತ್ತಲಿರಲು ಕಾಣುತ್ತ ಅಗ್ರಗಾದ ದುಸ್ಥಿತಿ ಬಾಧಮನಿ ಬಳಲುತ್ತ ಇರಲಾಕೆ ಒಳಪೊಕ್ಕುಗಾಯದಿವು ಇದಿವರ ಕುತಬದಿತಿ ಔಷಧಗಳ ಲೇಪನ ಗೈಯುತ ಆಡುತ್ತ ಪೇಡಿಗಳ ತಗಿಗೆ ಯಾರನ್ನು ಕಾಣುತ್ತಾ ಇದ್ದೇನೆ? ನನ್ನ ಅಣ್ಣನಾದಂತಹ ಭದ್ರಕೇತ. ಇವನಿಗೆ ಇಂತಹ ದುಸ್ಥಿತಿ ಬಂದೊದಗಿ ಬಂತೆ. ಅಯ್ಯೋ ವಿಧಿಯೇ, ಆ ದುಷ್ಟ ಇವನನ್ನು ಈ ಸೆರೆಮನೆಯಲ್ಲಿ ತಂದಿರಿಸಿದ್ದಾನೆ. ನೋಡಿದರೆ ಅವನ ಮೈ ತುಂಬಾ ಗಾಯಗಳು, ರಕ್ತ ಸೋರುತ್ತಾ ಇದೆ. ಇದು ಆ ರಕ್ತವನ್ನೆಲ್ಲವನ್ನು ಕೂಡ ಕಟ್ಟೆಯಿಂದ ಒರೆಸಿದ್ದೇನೆ. ಮಾತ್ರವಲ್ಲ, ನನ್ನಲ್ಲಿರುವಂತಹ ಸಿದ್ಧೌಷಧಿಯನ್ನು ಹಾಕಿ ಆ ಗಾಯವನ್ನು ಗುಣಪಡಿಸಿದ್ದೇನೆ. ಅಣ್ಣ ಅಣ್ಣ, ಇದು ಏನು? ತಂಗಿ, ನಾನು ನಿನ್ನ ಹರ ಹರ ವಿಧಿ ನಿನ್ನನು ಬಂಧನದಲ್ಲಿ ಈ ರೀತಿ ತದೀನೋ ಅಣ್ಣ, ಎಲ್ಲಿದ್ದೇನೆ ನಾನು? ಭಾವದಲ್ಲಿ ಈ ರೀತಿ ತದೀನ ಪರಿಕಿತಿ ಬುದ್ಧಿಗಾರನೆ ಪುರುಳಿನ ಮನದಿಸಿದ ಖಳಮಾಯದಿ ವರದರ ವಿಧಿ ಇಂತಹ ದುಸ್ಥಿತಿ ನಿನ್ನ ಪಾಲಿಗೆ ಬಂತಣ್ಣ. ನಾನು ಕೂಡ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ನನ್ನ ತಂಗಿಯಾದ ತಾರಾಮಣಿಯಲ್ಲಿ ಯಾವಾಗ ಮಾತನಾಡುತ್ತೇನೋ, ಯಾವಾಗ ಅವಳ ಮುದ್ದಾದ ಮುಖವನ್ನು ನೋಡುತ್ತೇನೆ ಎನ್ನುವ ಹಾಗೆ ಚಿಂತೆಯಲ್ಲಿ ಇದ್ದಾವ. ಬರಡು ಭೂಮಿಯೊಂದು ನೀರಿಗಾಗಿ ಯಾವ ರೀತಿ ಕಾಯುತ್ತದೋ ಅದೇ ರೀತಿ ಅಂದಿನಿಂದ ಇಂದಿನವರೆಗೆ ಕಾದು ಕುಳಿತವ. ನೋಡಿದಂತಾದ್ರೆ ಸೆರೆಮನೆಯಲ್ಲಿ ಹೌದಣ್ಣ, ನನ್ನ ಜೊತೆಯಲ್ಲಿ ನಿನಗೆ ಪರಿಸ್ಥಿತಿ ಬರುವುದಕ್ಕೆ ಕಾರಣ ಏನಾಯ್ತು ತಂಗಿ? ಬೇಟೆಯಾಡುವುದಕ್ಕೆ ಬೇಕಾಗಿ ಅಣ್ಣನೊಂದಿಗೆ ನಾನು ಕೂಡ ಕಾಡಿಗೆ ಬರುವಂತಹ ಸಂದರ್ಭದಲ್ಲಿ ರಾಕ್ಷಸಿ ಓರ್ವಳು ನಮ್ಮ ಕಣ್ಣ ಮುಂಬಾಗಿ ಸಿಕ್ಕಿದಳು. ಪುರುಷಾತಿಕ್ರಮಣ ಮಾಡುವುದಕ್ಕೆ ಬಂದಳು. ಕೋಪಗೊಂಡಂತಹ ನಮ್ಮಣ್ಣ ಭದ್ರಾಶ್ವ ಅವಳದಾದಂತಹ ಮೂಗನ್ನು, ಅವಳದಾದಂತಹ ಕಿವಿಯನ್ನು ಕತ್ತರಿಸಿ ಬಿಟ್ಟ. ಹೋಗಿ ಅವಳ ಅಣ್ಣನಾದಂತಹ ಕಾಲಜನಗನಿಗೆ ದೂರನ್ನು ಹೇಳಿದ್ಲು. ಅವನ ತಮ್ಮನಾದಂತಹ ವಜ್ರನಾಭ ಬಂದು ಎದುರಿಸುವುದಕ್ಕೆ ಬಂದು ನನ್ನ ಅಣ್ಣನನ್ನು ಎಲ್ಲಿಯೋ ಹಾರಿಸಿ ಬಿಟ್ಟ. ನನ್ನನ್ನು ಈ ಸೆರೆಮನೆಗೆ ತಂದು ಹಾಕಿದ. ಅವಳ ಅಣ್ಣನಾದಂತಹ ಕಾಲಜಂಗನಲ್ಲಿ ಪ್ರಣಯ ಭಿಕ್ಷೆಯನ್ನು ಬೇಡಿದ್ದಾನೆ. ಹೇಗೆ? ಮದುವೆಯಾಗಬೇಕಂತೆ. ಅವನನ್ನು ನಾನು ಮದುವೆಯಾಗಬೇಕಂತೆ. ಇಲ್ಲ, ಉತ್ತಮ ಕುಲದಲ್ಲಿ ಜನಿಸಿದಂತಹ ನಾನು ಅಂತಹ ದುಷ್ಟ ರಾಕ್ಷಸನನ್ನು ಮದುವೆಯಾಗುವುದಕ್ಕೆ ಸಾಧ್ಯ ಉಂಟೆ? ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಆದರೂ ಅವನೊಂದಿಗೆ ನಾಟಕವನ್ನ ಆಡಿದೆ. ಏನು ಮಾಡಿ? ನಿನ್ನನ್ನು ನಾನು ಮದುವೆಯಾಗುತ್ತೇನೆ. ಯಾವಾಗ ಗೊತ್ತೇ? ನೀನು ಪಶುಮೇಧವನ್ನು ಯಾವಾಗ ಮಾಡುತ್ತೀಯೋ ಅಂದು ನಿನ್ನನ್ನು
ನಾನು ಮದುವೆ ಆಗುತ್ತೇನೆ ಎನ್ನುವಂತಹ ಮಾತನ್ನು ಭರವಸೆಯನ್ನು ಆಡಿದ್ದೇನೆ. ಓಹೋ, ನನ್ನ ಬಣ್ಣನೆಯ ಮಾತುಗಳನ್ನು ನಂಬಿದ್ದಾನೆ ಆತ. ಆದ್ರೆ ನಿನಗೆ ಯಾಕೆ ಮಗನ ಇಂತಹ ಸ್ಥಿತಿ ಬಂತು? ಅಣ್ಣ, ನಿನಗೆ ಇಂತಹ ದುಸ್ಥಿತಿ ಬರುವುದಕ್ಕಾದ್ರೂ ಕಾರಣ ಏನು? ಕಾರಣ ಉಂಟು. ನಿನ್ನನ್ನು ಕಳೆದುಕೊಂಡಂತಹ ತಂದೆಯವರು ಅಂದಿನಿಂದ ಇಂದಿನವರೆಗೆ ಮರುಗುತ್ತಾ ಕುರುಗುತ್ತಾ ಇರುವಂತಹ ಸಂದರ್ಭ ಒಂದು ಹರಕೆಯನ್ನು ಹೇಳಿಕೊಂಡರಂತೆ. ಯಾವಾಗ ನನ್ನ ಮಗಳಾದ ತಾರಾಮಣಿ ಪುನಃ ಬರುತ್ತಾಳೋ ಅಂದಿನವರೆಗೂ ಬ್ರಾಹ್ಮಣರಿಗೆ ದಿನಕ್ಕೆ 12 ದನಗಳನ್ನು ನಾನು ಕೊಡುತ್ತೇನೆ ಎನ್ನುವ ಹಾಗೆ. ಆದರೆ ಏನು ಮಾಡೋಣ, ದುಷ್ಟರ ಅಟ್ಟಹಾಸ ಮೆರೆಯಿತು. ನಾವು ಕೊಟ್ಟಂತಹ ದೇಣುಗಳನ್ನು ದುಷ್ಟರು ಕೊಂಡು ಹೋಗುವುದಕ್ಕೆ ಪ್ರಯತ್ನ ಮಾಡಿದರು. ಯಾಕೆಂತ ಕೇಳುವಾಗ ಈಗ ನನಗೆಲ್ಲ ಕತೆ ಅರ್ಥವಾಯಿತು. ಗೋಹತ್ಯೆಯನ್ನು ಮಾಡುವುದಕ್ಕೋಸ್ಕರವಾಗಿ, ಅದು ಕೂಡ ಯಾರ ಮಾತಿನಿಂದ? ನೀನು ಆಡಿದಂತಹ ಮಾತಿನಿಂದ. ಹೌದು, ಅದನ್ನು ವಿರೋಧಿಸುವುದಕ್ಕೆ ನಾನು ಮುಂದೆ ಹೋದೆ. ಹೋಗುತ್ತಿರುವಂತಹ ಸಂದರ್ಭ, ಹೋರಾಡಿದ ಕಳರಲ್ಲಿ ಯಾಕೋ ಗೊತ್ತಿಲ್ಲ ಒಂದೊಮ್ಮೆಗೆ ಕತ್ತಲು ಆವರಿಸಿದು. ಎದ್ದು ನೋಡಿದರೆ ಆ ದುಷ್ಟರು ನಿನ್ನನ್ನು ಈ ಸೆರೆಮನೆಯಲ್ಲಿ ಹಾಕಿದ್ದಾರೆ. ಸೆರೆಮನೆಯಲ್ಲಿ ಈಗ ಈ ಪುರದ ಅಧಿಕಾರವನ್ನು ನನಗೆ ವಹಿಸಿಕೊಟ್ಟಿದ್ದಾನೆ. ನನ್ನ ಮೇಲೆ ನಂಬಿಕೆ ಇಟ್ಟು ಆತ. ಈ ಕ್ಷಣದಲ್ಲಿ ನಾವು ಏನು ಮಾಡೋಣ? ನಮ್ಮನ್ನು ಕೈ ಎಲ್ಲರೂ ಬಿಟ್ಟಾಯಿತು. ಇನ್ನು ದೇವರನ್ನೇ ಪ್ರಾರ್ಥಿಸಬೇಕು. ಅದಕ್ಕಾಗಿ ಆಡುವುದೇ. ಅತುನಿ ಫಲವೇನು ಸುಖ ದುಃಖಗಳು ದೈವ ಸೂತ್ರದಂದದಿ ಜಗತ್ತಿಗೆಲ್ಲ. ದೈವ ಸೂತ್ರದಿಂದ ಸುಖ ದುಃಖಗಳು ದೈವ ಸೂತ್ರದಂದದಿ ಜಗತ್ತಿಗೆಲ್ಲ. ಸಿಲುಕಿ ಬಂಧನ ದಿನವಳು ತಗುಳಿದೇನು ಫಲ. ಗಡಿದುಳಿದ ಕುಲವನ್ನು ಧರಿಸಿ ಮನವಿನಿಯು ಪಾಲಿಸುವ ಚಾಡಿಕೆಯು ಮೈದೋರಿ ಸಲಹುವಂತ ಸ್ತುತಿಸಿದರು. ಚಾಡಿಕೆ ಸ್ತುತಿಸಿದರು. ತಂಗಿ, ಅಣ್ಣ, ಈ ರೀತಿಯಾಗಿ ನನ್ನ ಎದುರು ನೀನು ಕೂಗುತ್ತಾ ಕುಳಿತುಕೊಂಡೆ ಅಂತಾದ್ರೆ ಅದನ್ನು ನೋಡಿ ಸಹಿಸುವಂತ ಶಕ್ತಿ ನನಗಿಲ್ಲ ತಂಗಿ. ಅಲ್ಲದೆ ಮತ್ತಿನ್ನೇನು ಮಾಡಲಿ? ಏನು ಪ್ರಯೋಜನ? ಸುಖ ದುಃಖ ಎನ್ನುವಂಥದ್ದು ನಾವು ನಾವಾಗಿ ಪಡೆದುಕೊಂಡು ಬರುವಂತದ್ದಲ್ಲ. ಹೌದು, ಎಲ್ಲದು ದೈವ ಇಚ್ಛೆ. ಇಂದು ಸುಖವನ್ನು ಕೊಟ್ರೆ ನಾಳಿನ ದಿವಸ ಖಂಡಿತವಾಗಿಯೂ ದುಃಖ ಎನ್ನುವಂಥದ್ದು ನಮಗೆ ಬಂದೇ ಬರುತ್ತದೆ. ಹಾಗಾಗಿ ಬಂದಂತ ಸುಖವನ್ನು ಅನುಭವಿಸುತ್ತಾ ಯಾವತ್ತೂ ಹಿಗ್ಗಬಾರದು. ಬಂದಂತ ನೋವನ್ನು ಅನುಭವಿಸುತ್ತಾ ಯಾವತ್ತೂ ನಾವು ಕುಗ್ಗಬಾರದು. ಬಂದಂತ ಸುಖವೋ ಅಥವಾ ದುಃಖವನ್ನು ಸಮಾನಾಗಿ ಸ್ವೀಕರಿಸಿ ನಡೆಸಿಕೊಂಡು ಹೋಗುವುದೇ ಜೀವನ. ಈ ಸುಖ ದುಃಖ ಎನ್ನುವಂಥದ್ದು ನಮ್ಮಂತ ಮಾನವರಿಗೆ ಬರದೆ ಕ್ರಿಮಿಕೀಟಲಿಗೆ ಬರೆಯುವುದಕ್ಕುಂಟೆ. ಇಲ್ಲ. ಹಾಗಾಗಿ ಒಂದು ಉಪಾಯವನ್ನು ಹೂಡಿದ್ದೇನೆ. ಏನು? ನಾವು ಇಲ್ಲೇ ಬಂಧನದಲ್ಲಿ ಇದ್ದುಕೊಂಡು ನಾವು ಚಿಂತಿಸುವಂತಹ ಅಗತ್ಯವಿಲ್ಲ. ಮತ್ತಿನ್ನೇನು ಮಾಡ? ಯಾಕೆ? ನಮ್ಮ ಕುಲದೇವರಾದಂತಹ ಚಂಡಿಕೆ ಅವಳನ್ನು ಪ್ರಾರ್ಥಿಸೋಣ. ನಮ್ಮ ಎಲ್ಲಾ ಕಷ್ಟಗಳಿಗೆ ಸ್ಪಂದಿಸುವವಳು, ಖಂಡಿತ. ನಮ್ಮ ಎಲ್ಲಾ ಕಷ್ಟಗಳನ್ನು ದೂರ ಮಾಡುವವಳು ಆಕಿ. ಹಾಗಾದ್ರೆ ಚಂಡಿಕೆಯನ್ನೇ ಪ್ರಾರ್ಥಿಸೋಣ. ಆಗದೆ ಆಗಲಿ. ಜಯ ಜಯ ಅಮ್ಮ. ಶಾಂಭವಿ ಭಕ್ತ ಕುಟುಂಬಕ್ಕೆ ಜನನಿ ಕಂಬು ಕಲ್ಲರಿ ಜಗದಂಬೆ ಭವ. ಕಂಬು ಕಲ್ಲರಿ ಜಗದಂಬೆ ಭವಾನಿ ಅಂಬುಜ ಭವಂತಿ ಶುಂಭ ಮರ್ದಿನಿಯೇ. ಬೆಂಬಿಡನೆಂದನು ಕೊರೆಯಾದಿ ಶಾಂಭವಿ ಶುಂಭ ಮರ್ದಿನಿ ಕಂಬು ಗೌದರಿ ಭವ ಭಕ್ತ ಕುಟುಂಬಿಕೆ ಜಯ 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 ಜಯ. ಈ ಹಿಂದೆ ಜಯ 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 ಬೇರೆ ಬೇರೆವರು ಪ್ರತಿರೋದಿರಲಾಗ ಮೈದೋರಿ ಚಾಡಿಕೆ ಶೀಘ್ರದಿಯೋ
ಪಾರಾಗುವುದಕ್ಕುಪಾಯವ ಬೊರೆವೆ ಸುಲಭನೆ ಮಡಿಯನಿವ ವಿಧಿಯವರವೇ ಸಾರಿ ಗುಪ್ತದಿ ಪುರಕ್ಕೆ ತಡೆದವರ ಗೆಲ್ಲಲು ತೂಣಿರಬಲು ಶಕ್ತಿಗಳ ಗೋಚರಣ ರಥವೇ ಅಪಜಯ ಶೋಕದಿಂದ ಅದೃಶ್ಯನಾಗಿ ಸರ್ವವಾದಾಪಶಮನಂ ಸರ್ವಲೋಕೈಕ ಸಾಕಿಲೇಶ್ವರಿ ಏವಮೇವ ದ್ವಯಾಕಾರ್ಯ ಅಸ್ಮದ್ವೈರಿ ವಿನಾಶನ ಜಯ 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 ಕಷ್ಟವನ್ನು ಪರಿಹರಿಸಬೇಕಮ್ಮ. ಮಗನೇ ಭದ್ರಕೇತ, ತಾಯೇ ಮಗಳೇ ತಾರಾಮಣಿ, ಅಮ್ಮ ನಿಮ್ಮ ಅವಿಚ್ಛಿನ್ನವಾದಂತಹ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿದ್ದೇನೆ. ನಿಮ್ಮ ಮನಸ್ಸಿನ ವೇದನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ದೃಢನಾದಂತಹ ಕಾಲಜಂಗನ ಉಪಟಳದಿಂದ ಬೇಸತ್ತವರಿದ್ದೀರ. ಹೌದಮ್ಮ. ಆತನ ವಧೆ ಎನ್ನುವುದು ಸನ್ನಿಹಿತವಾಯಿತು. ಚಿಂತಿಸಬೇಡಿ ಮಕ್ಕಳೇ, ಇಲ್ಲಿಂದ ಮೊದಲಾಗಿ ನೀವು ಈ ಸೆರೆಯಿಂದ ತಪ್ಪಿಸಿಕೊಳ್ಳಬೇಕು. ಹೇಗೆ? ಅದಕ್ಕಾಗಿ ದಿವ್ಯವಾದಂತಹ ಅಶ್ವಸಹಿತ ರಥವನ್ನು ಮತ್ತು ಶಕ್ತಿಯ ಆಯುಧವನ್ನು ನಿಮಗೆ ಅನುಗ್ರಹಿಸುವುದಕ್ಕಿದ್ದೇನೆ. ಹೌದೇ? ಅದರ ಸಹಾಯದಿಂದ ಈ ಸೆರೆಯಿಂದ ತಪ್ಪಿಸಿಕೊಳ್ಳಬೇಕು. ನನ್ನ ರಕ್ಷಣೆಯು ಸದಾ ನಿಮ್ಮ ಮೇಲೆ ಇರುತ್ತದೆ. ಒಂದು ವೇಳೆ ಕಷ್ಟ ಬಂದರೆ ನಾನು ನಿಮ್ಮನ್ನು ರಕ್ಷಿಸುವವಳಿದ್ದೇನೆ. ನಿಮಗೆ ಶುಭವಾಗಲಿ. ಇದು ಅದೃಶ್ಯರಾಗುತ್ತದೆ. ತಂಗಿ ಅಣ್ಣ ಕೇಳಿದೆಯ ಚಂಡಿಕೆಯ ಮಾತುಗಳನ್ನು? ಅವಳ ಮಾತು ಯಾವತ್ತಿದ್ರೂ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತ ಅಲ್ವೇ? ನೋಡಿದೀಯಾ, ನಮಗೆ ಭಾರ ಆಗುವುದಕ್ಕೆ ದಿವ್ಯ ರಥ ಜೊತೆಗೆ ಆಯುಧವನ್ನು ಕರುಣಿಸಿದ್ದಾಳೆ. ಸರಿ, ಸಾರಥಿಯಾಗಿ ನೀನು ಕುಳಿತಿಕೋ, ರಥವನ್ನು ಮುನ್ನಡೆಸುವಂತೆ. ತಂಗಿ ಅಣ್ಣ ಬೆಳಕೊಂದು ಕಾಣುತ್ತಾ ಇದೆ. ತಡ ಮಾಡುವುದು ಸರಿಯಲ್ಲ. ರಥವನ್ನು ಆ ಕಡೆಗೆ ಹರಿಸು. ಏನು ಸೆರೆಮನೆಯಲ್ಲಿರಿಸಿದವ ನಾನು. ಆದ್ರೆ ಈ ಕಾಲಕ್ಕೆ ಆಯುಧವನ್ನು ಹಿಡಿಯುವುದಲ್ಲದೆ ಏನ ಇವಳನ್ನು ಕೂಡ ಜೊತೆಯಲ್ಲಿ ಕರೆದುಕೊಂಡು ಕಳ್ಳರ ರೀತಿಯಲ್ಲಿ ಮುಂದುವರಿಯುತ್ತಾ ಇದ್ದೀರಿ. ಹೌದು. ಏನು ಈ ಭದ್ರಕೋಟೆಯಿಂದ ಹೊರಗೆ ಹೋಗುವುದಕ್ಕೆ ನಿಮ್ಮಿಂದ ಸಾಧ್ಯ ಉಂಟೇನೋ? ಏನು ನಿಮ್ಮನ್ನು ಬಿಡ್ತೇನೆ ಎಂಬುದಾಗಿ ಭಾವಿಸಿದಿರಾ? ನಿಮ್ಮ ಅಂದು ಮಾಯಾವಿದ್ಯೆಯಿಂದ ನನ್ನನ್ನು ಮರುಳು ಮಾಡಿ ಸೆರೆಮನೆಯಲ್ಲಿ ಇರಿಸಿದೆ. ಇಂದು ದೈವ ಶಕ್ತಿಯಿಂದ ನಾನು ಮತ್ತು ನನ್ನ ತಂಗಿ ಈ ಪುರದಿಂದ ಹೊರಗೋಗುತ್ತಾ ಇದ್ದೇವೆ. ತಡೆಯುವುದಕ್ಕಾಗಿ ಬಂದಂತಹ ನಿನ್ನನ್ನು ಯಮನಾಲಯ ಒಂದೇ
ಅವನ ಕೈಯಿಂದ ಹೇಗೆ ತಪ್ಪಿಸುತ್ತಿರುವುದು ಎಂಬುದನ್ನು ನಾನು ನೋಡೋಣ. ಬಡಿದು ಓಡಿಸಿದ್ದೇವೆ. ಕಾಣುತ್ತಿದೆ ದಾರಿ ಮುಂದೆ. ಆಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ. ನಮ್ಮ ಸೆರೆಮನೆಯಲ್ಲಿ ಹಾಕಿದಂತ ತಾರಾಮಣಿ ಯಾರೋ ಅಪಹರಿಸಿ ಓಡಿ ಹೋಗ್ತಾ ಇದ್ದಾರಂತೆ. ನಮ್ಮವರನ್ನು ಸೋಲಿಸ್ತಾ ಇದ್ದಾರಂತೆ ಹೇಳಿಯಾನೆ. ನಾನು ಬದುಕಿದ್ದೇನು ಪ್ರಯೋಜನ? ತಡ ಮಾಡುವ ಹಾಗಿಲ್ಲ, ಪ್ರಶ್ನಿಸಬೇಕು. ನಡೀತೇನೆ. ನಾನು ಮದುವೆ ಆಗಬೇಕೆಂಬುದಾಗಿ ಕನಸನ್ನು ಕಟ್ಟಿ ಕಾಯ್ತಾ ಕನಸನ್ನೇ ಕಟ್ಟಬೇಕಷ್ಟೇ. ಕನಸಿನ ಗಂಟು ನಿನಗೆ ಮದುವೆ. ಅವರನ್ನು ಸರ್ವನಾಶ ಮಾಡಿ ನಿಮ್ಮನ್ನು ಪಡೆಯುವಾಗ ತಡೆಯುವ ಮಗ ಯಾರು ಎಂಬುದಾಗಿ ಚೋರ ನಾನಾಗಿರಬಹುದು, ಆದರೆ ನಿಮ್ಮ ಹಾಗೆ ಪರನಾರಿಯನ್ನು ಕದ್ದೊಯ್ಯುವಂತಹ ಮನಸ್ಸು ಯಾವತ್ತಿದ್ದರೂ ನನ್ನಲ್ಲಿಲ್ಲ. ಕದ್ದೊಯ್ದು ಮದುವೆ ಆಗುವಂತಹ ಉದ್ದೇಶ ನನ್ನದು. ಮದುವೆ ಒಂದು ಹೆಣ್ಣಿಗೆ ಬಾಳ್ವಿಕೆಯನ್ನು ಕೊಡುವಂತಹ ಉದ್ದೇಶ. ಅವಳು ನನ್ನ ತಂಗಿ ತಾರಾಮಣಿ. ಅವಳನ್ನು ಯಾರಿಗೆ ಕೊಟ್ಟು ಹೇಗೆ ಮದುವೆ ಮಾಡಬೇಕು ಎನ್ನುವ ಹಾಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ನಿನಗೆ ನಿನ್ನದರಲ್ಲಿ ಹೆಣ್ಣು ಸಿಗುವುದಿಲ್ಲ.
ನನ್ನ ಮನಸ್ಸಿನಿಚ್ಛೆ ಹಾಗಿರುತ್ತಲೂ ಕೂಡ ಬಿಲ್ಲು ಬಾಣವನ್ನು ಹಿಡಿದು ಯುದ್ಧಕ್ಕಾಗಿ ಮುಂದಾಗಿತ್ತಿ. ಅಯ್ಯ, ಏನು? ನಮ್ಮ ಜಾತಿಯಲ್ಲಿ ಅನೇಕ ವೀರ ಇದ್ದಾರೆ. ನನ್ನ ಮಗಳನ್ನು ಕೊಡ್ತೀರಿ, ನನ್ನ ಅಣ್ಣನ ಮಗಳನ್ನು ಕೊಡ್ತೀರಿ. ಅಲ್ಲ, ನಿನ್ನ ಮುಖವೇ ಹೀಗುಂಟು. ಅದನ್ನೆಲ್ಲ ತ್ಯಾಗಿಸಿ ಇವಳನ್ನೇ ಆಗ್ಬೇಕೆಂಬುದಾಗಿ ಯಾಗವನ್ನೆಲ್ಲ ಮಾಡ್ತಾ ಇದ್ದವ ನಾನು. ಹೌದಾ? ಈ ಕಾಲಕ್ಕೆ ಇವಳನ್ನು ಪಡೆಯದಿದ್ರೆ ನಾನು ಕಾಲಗಂಗ, ಒಂದು ನೆನಪಿನಲ್ಲಿಡು. ಏನು? ನಿನ್ನಯ ಮದುವೆಯ ಹುಚ್ಚು ಇಂದಿಗೆ ನಾನು ಕೊನೆಗೊಳಿಸುತ್ತೇನೆ. ನಿನಗಿಲ್ಲಿ ಎಲ್ಲ ಜಾಗ ಯಮನಾಲಯ ಕಾದಿದೆ. ನನ್ನಲ್ಲಿ ಸಾಮಾನ್ಯ ಧರುಣಿ ಮಾಯಾವಿನಿಯು ನಟನೆಯಿಂದಲೇ ಎಲ್ಲ ಹೌದು. ಮರುಳು ಗುರುಗುಗಳಿವನ ಕೂಡಿ ಹಲವು ಕಲವ ಸುಲಭದೇವು ಗೆಲವಾಗದು. ಬರಿದೆ ದಣಿಯುವುದೇಕೆ ಯಾಕೆ? ಕಟ್ಟುವೆನು ದೂರ ವಿಪಿನಕ್ಕೆನ್ನುವ ಭಯಂಕರ ತಂತ್ರಗಾಣಿ 100 ಯೋಜನ ಉತ್ತರ ಕಿತ್ತು ಹೋಗಲಿದ್ದ. ನಾನು ಯಾರು, ನಾನು ಹೇಗೆಂಬುದಾಗಿ ನಿನಗಿನ್ನೂ ತಿಳಿಯಲಿಲ್ಲ. ಹೇಗೆ? ನಾವು ಮಾಯಾವಿಗಳು, ಅಳಿಮಾದ್ರಿ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು. ಹೀಗಲ್ಲ, ನಮ್ಮ ರೂಪವನ್ನು ಬದಲು ಮಾಡಿ ಹೇಗೆ ಹೇಗೆ? ಸುಲ್ತಾನ ಗಾಳಿಯ ರೂಪವನ್ನು ತಾಳಿ ನಿನಗೆ ಎದುರೆದುರು ಯುದ್ಧ ಮಾಡೋದಕ್ಕೆ ಅಸಾಧ್ಯ. ಹಾಗಲ್ವೋ, ಮತ್ತೆ? ನನಗೆ ಇನ್ನೊಂದು ರೂಪ ಇದೆ. ಸ್ವಲ್ಪ ಆಲೋಚನೆ ಮಾಡಿಕೊ. ಏನು? ಆ ರೂಪದಲ್ಲಿ ಯೋಜನದ ಪರ್ಯಂತ ನಿನ್ನನ್ನು ಆರಿಸ್ತೇವೆ. ಕಾಡಗತ್ತಲು ಏನೂ ಕೂಡ ಗೋಚರಿಸುವುದಿಲ್ಲ. ಎಲ್ಲಿದ್ದೆ ಅಣ್ಣ? ನಾನು ಎಲ್ಲಿದ್ದೇನೆ ತಂಗಿ? ಅಣ್ಣ, ತಾರಾಮಣಿ, ನೀನು ಕಾಣುತ್ತಾ ಇಲ್ಲ ನನಗೆ? ನೀನು ಕೂಡ ಕಾಡುತ್ತೇ ಇಲ್ಲ ತಂಗಿ. ಯಾವ ದಿಕ್ಕಿನಲ್ಲಿದ್ದೀಯ? ತಾರಾಮಣಿ ಅಣ್ಣ, ಈಗ ಸಮಾಧಾನವಾಯಿತು. ನೀನು ಸಿಕ್ಕಿದೆಯಲ್ಲ? ಕೂರನೊಂದಿಗೆ ಹೋರಾಡುತ್ತಾ ಇದ್ದೆ. ಹೋರಾಟವನ್ನು ಮಾಡಿ ಆತ ಸುಂಟರ ಗಾಳಿಯನ್ನು ಎಬ್ಬಿಸಿ ನಮ್ಮನ್ನು ದೂರಕ್ಕೆ ಎಸೆದೇ ಬಿಟ್ಟ. ಆದರೆ ಒಂದು ನಾನು ತಿಳಿದೆ, ಈಗ ನಾವು ದುಷ್ಟರ ಕೂಟದಲ್ಲಿಲ್ಲ, ಬದಲಾಗಿ ಯಾವುದೋ ಒಂದು ದಟ್ಟ ಅರಣ್ಯದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ದೇವೆ. ಹೊರಗೆ ಹೋಗುವುದಕ್ಕೆ ತಂಗಿ ದಾರಿ ಕಾಣುತ್ತಾ ಇಲ್ಲ. ನೋಡಿದೆಯಾ ದೂರದಲ್ಲಿ? ಏನದು? ಸೂರ್ಯನ ಕಿರಣ ಮಂದ ಮಂದವಾಗಿ ಗೋಚರಿಸುತ್ತಾ ಉಂಟು. ಸಣ್ಣ ಬೆಳಕೊಂದು ಗೋಚರಿಸುತ್ತಾ ಉಂಟು. ಹಾಗಿದ್ರೆ ಒಂದು ಅರಿತೆ, ಇದುವೇ ದಕ್ಷಿಣ ದಿಕ್ಕು. ಸರಿ, ಸ್ವಲ್ಪ ಮುಂದುವರಿದು ನೋಡುವ ತಂಗಿ. ಏನದು? ನೋಡಿದೆ ದೂರದಲ್ಲಿ ಹೋಮಧೂಮಗಳು, ಹೊಗೆ ಒಂದು ಬಾನೆತ್ತರಕ್ಕೆ ಹೋಗುತ್ತಾ ಉಂಟು. ಹಾಗಿದ್ರೆ ಒಂದು ಅರ್ಥವಾಯಿತು, ಸನಿಹದಲ್ಲೇ ಆಶ್ರಮ ಇರುವುದಂತೂ ಖಂಡಿತ. ಸರಿ, ಹಾಗಾದ್ರೆ ನಮಗೆ ಬಂದಂತಹ ಕಷ್ಟವನ್ನು ಅವರ ಬಳಿ ಹೇಳಿಕೊಂಡರೆ ಅಂತ ಆದ್ರೆ ನಮಗೆ ಬಂದೋಗಿದ್ದ ಕಷ್ಟವು ದೂರವಾಗುವುದಕ್ಕೆ ಸಾಧ್ಯ. ತಡ ಮಾಡುವುದಲ್ಲ, ಬೆಳಕನ್ನೇ ಹರಸುತ್ತಾ ಆ ಕಡೆ ನಡೆಯೋಣ. ಮಣಿಯನು ಕರಪತಾನುಪಮರು ತಿರುವುದು ಅಪರಿಚಿತರು ಸರ್ವ ಲಕ್ಷಣಗಳ ನೋಡೆ
ಸುಪವಿತ್ರ ಕುಲದವರು ಸುಪವಿತ್ರ ಕುಲದವರು ವಿಪಿನ ಕೈ ತಂದುದೇಗೆ ನಿಮಗೊದಗಿದ ವಿಪರೀತವೇ ನಿಮಗೂ ಅಪರಿಚಿತರು ಶುಭವಾಗಲಿ, ಉತ್ತರೋತ್ತರವಾಗಲಿ. ಇದೋ ನಿಮ್ಮ ಜನರ ವೃಂದಗಳಿಗೆ ತಲೆಬಾಗಿಸಿಕೊಂಡಿದ್ದೇವೆ. ಎದ್ದೇಳಿ ಮಕ್ಕಳೇ. ಪೂಜ್ಯರೇ, ನಿಮ್ಮನ್ನು ಕಾಣುವಾಗ ಆಶ್ಚರ್ಯವೂ ಆಗುತ್ತಾ ಉಂಟು, ಕುತೂಹಲವೂ ಕೂಡ ಮೂಡುತ್ತಾ ಉಂಟು. ಗೊಂಡಾರಣ್ಯ ಇದು, ಮನುಷ್ಯ ಸಂಚಾರ ಬಹಳ ಕಡಿಮೆ ಇಲ್ಲಿ. ಇದು ಮೊದಲು ನಿಮ್ಮನ್ನು ನೋಡಿದಾಗಲಿ ಮಾತನಾಡಿದ ಪರಿಚಯ ನನಗೆ ಇಲ್ಲ, ಅಪರಿಚಿತರನ್ನು ಸ್ಪಷ್ಟವಾಯಿತು. ಹಾಗೆ ಅಂತ ಮುಖದ ವರ್ಚಸ್ಸನ್ನು ಕಾಣುವಾಗ ಸಾಮಾನ್ಯವಾದ ಬಡ ಕುಟುಂಬದಲ್ಲಿ ಹುಟ್ಟಿದವರದ್ದು ನೀವು ಹೇಳುವುದಕ್ಕೆ ಆಗುದಿಲ್ಲ. ಯಾರು ನೀವು, ಇಲ್ಲಿಗೆ ಯಾಕೆ ಬಂದಿರಿ, ನೀವಾಗಿ ಬಂದದ್ದೇ ಅಥವಾ ಬೇರೆ ಏನಾದ್ರು ಉದ್ದೇಶ ಇದೆ, ಸರ್ವ ವಿಚಾರಗಳು ಕೇಳಬೇಕೆಂಬ ಕುತೂಹಲ ಅಧಿಕವಾಗ್ತಾ ಇದೆ. ಯಾರಪ್ಪ ನೀವು? ಮುನಿಗಳೇ, ಮೊದಲಾಗಿ ನಿಮ್ಮ ಪದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ, ನಾವೀರುವರು ಸಿಂಹಧ್ವಜನ ಮಕ್ಕಳು. ನಾವು ಶ್ರೀಮಂತಪುರದ ಸಿಂಹಧ್ವಜ ರಾಜನ ಮಕ್ಕಳು. ನಾವು ಇಲ್ಲಿ ಏನು ಬರುವುದಕ್ಕೆ ಕಾರಣ ಉಂಟು. ನನ್ನ ಹಿರಿಯ ಅಣ್ಣನಾದಂತಹ ಭದ್ರಾಶ್ವನೊಂದಿಗೆ ನಾನು ಬೇಟೆಯಾಡುವುದಕ್ಕೆ ಕಾಡಿಗೆ ಹೋಗುವಂತಹ ಸಂದರ್ಭದಲ್ಲಿ ಗೋತ್ರಸ್ಥನೆ ಎನ್ನುವಂತಹ ರಕ್ಕಸಿ ನನ್ನ ಅಣ್ಣನ ಮೇಲೆ ಮನ ಮಾಡುವುದಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವಳ ಮೂಗನ್ನು ಕತ್ತರಿಸಿ ಬಿಟ್ಟ ನನ್ನ ಅಣ್ಣ. ನೇರವಾಗಿ ಅವಳು ಹೋಗಿ ಅವಳ ಅಣ್ಣನಲ್ಲಿ ದೂರಿಟ್ಟಾಗ ಅವನ ತಮ್ಮನಾದಂತಹ ವಜ್ರನಾಭ ಬಂದು ನನ್ನನ್ನು ಅಪಹರಿಸಿ ಅರಮನೆಯಲ್ಲಿ ಇಟ್ಟ. ದುಷ್ಟನಾದಂತಹ ಕಾಲಜಂಗ ನನ್ನನ್ನು ಮದುವೆ ಆಗುತ್ತೇನೆ ಎನ್ನುವ ಹಾಗೆ ಹೇಳಿದಾಗ ಅವನೊಂದಿಗೆ ನಾಟಕದ ಮಾತುಗಳನ್ನು ಆಡಿ ಯಾವಾತನು ಪಶುಮೇಧವನ್ನು ಮಾಡುತ್ತಾನೋ ಅಂಥವನನ್ನೇ ಮದುವೆಯಾಗುವುದೆನ್ನುವ ಹಾಗೆ ನಿರ್ಣಯಿಸಿದ್ದೇನೆ ಎನ್ನುವ ಹಾಗೆ ಹೇಳಿದಾಗ ಅವನು ಪಶುಮೇಧವನ್ನು ಮಾಡುವುದಕ್ಕೆ ಮುಂದಾದ. ಯಾಕಂತ ಹೇಳಿದ್ರೆ ನನ್ನನ್ನು ಮದುವೆಯಾಗಬೇಕು ಎನ್ನುವಂತಹ ಉದ್ದೇಶದಿಂದ. ಮುಂದೆ ಮುನಿಗಳೇ, ತಂಗಿಯನ್ನು ಕಳೆದುಕೊಂಡಂತಹ ನನ್ನ ಅಪ್ಪಯ್ಯ ಮರಳಿ ಬರುವವರೆಗೂ ಬ್ರಾಹ್ಮಣರಿಗೆ ದಿನಕ್ಕೆ 12 ಗೋವುಗಳನ್ನು ನಾನು ದಾನವಾಗಿ ಕೊಡುತ್ತೇನೆ ಎನ್ನುವ ಹಾಗೆ ಹೇಳಿಕೊಂಡರಂತೆ. ಪರಿಣಾಮ ಬ್ರಾಹ್ಮಣರು ಗೋವುಗಳನ್ನು ಕಳೆದುಕೊಂಡು ಹೋಗುತ್ತಿರುವಂತಹ ಸಂದರ್ಭ ಕಾಲಜಂಗನ ಕೂಟದವರು ಬಂದು ಗೋವುಗಳಿಗೆ ಪೀಡನೆಯನ್ನು ಕೊಟ್ಟರಂತೆ. ಋಷಿಮುನಿಗಳನ್ನು ಬಗ್ಗು ಬಡಿದರಂತೆ. ಅದನ್ನು ಕೇಳಿದಂತಹ ನನ್ನ ತಂದೆ ಚಿಂತೆಯಲ್ಲಿರುವಂತಹ ಸಂದರ್ಭದಲ್ಲಿ ನಾನೇ ಅವರ ಬಳಿಗಾಗಿ ಹೋದೆ. ಗೋವುಗಳನ್ನು ರಕ್ಷಿಸುವುದಕ್ಕೆ ಮುಂದಾದೆ. ಆದರೆ ಏನೋ ಗೊತ್ತಿಲ್ಲ, ಕಪಟ ರಾಕ್ಷಸರ ಕಪಟ ಮಾಯೆಯಿಂದಾಗಿ ನಾನು ಕೂಡ ಸೆರೆಮನೆ ವಾಸಕ್ಕೆ ಅನುಭವಿಸಬೇಕಾಯಿತು. ಜೊತೆಯಲ್ಲಿ ನೋಡಿದಾಗ ತಂಗಿಯು ನನ್ನ ಬಳಿಯಲ್ಲಿದ್ದಳು. ಹೇಗೆ ನಾವು ಇದರಿಂದ ಪಾರಾಗುವುದು ಎನ್ನುವ ಹಾಗೆ ಆಲೋಚಿಸಿದಾಗ ಮಾತೆಯಾದ ಚಂಡಿಕೆಯನ್ನು ನಾವು ಪ್ರಾರ್ಥಿಸಿಕೊಂಡೆವು. ದಿವ್ಯ ರಥ ಆಯುಧಗಳನ್ನು ಕೊಟ್ಟಾಗ ಪುರದಿಂದ ಪಾರಾಗಲು ಯತ್ನಿಸಿದೆವು. ಪರಿಣಾಮ ಕಾಲಜಂಗ ನಮಗೆ ಎದುರಾಗಿ ಬಂದ, ಕಲನಡನೆ ಹೋರಾಡಿದೆ. ಆದರೆ ಏನು ಮಾಡೋಣ, ಸುಂಟರ ಗಾಳಿಯಾಗಿ ನಮ್ಮನ್ನು ದೂರದಲ್ಲಿ ಬಿಸಾಡಿದ. ಪರಿಣಾಮ ನಾವು ಈ ಕಾಡಿನ ಮಧ್ಯದಲ್ಲಿ ಬಂದು ಬಿದ್ದುಕೊಂಡಿದ್ದೇವೆ. ಸಣ್ಣ ಬೆಳಕನ್ನು ನಮಗೆ ಗೋಚರಿಸಿತ್ತು. ಖಂಡಿತವಾಗಿಯೂ ಅದನ್ನು ಹರಸುತ್ತಾ ಮುಂದುವರಿಯುವುದು ಬರುತ್ತಿರುವಂತಹ ಸಂದರ್ಭ ಹತ್ತಿರದಲ್ಲಿ ನಿಮ್ಮ ಆಶ್ರಮವನ್ನು ಕಂಡೆವು. ಆದ್ದರಿಂದ ನಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವುದಿದ್ದರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಎಂದು ನಾವು ನಂಬಿದ್ದೇವೆ. ಹಾಗಾಗಿ ನಮಗೆ ಬಂದಂತ ಕಷ್ಟಗಳನ್ನು ಜನರಿಗೆ ಆಲೋಚಿಸುವ ಕಣದ ಒದಗೆ ಎತ್ತುವುದು ಕೆಲಗಾಲವಿವು ತಮಗೊಳಗಿಲ್ಲೇ. ಮಕ್ಕಳೇ, ಪೂಜ್ಯರೇ, ನಿಮ್ಮ ಸಮಸ್ತ ಕಥೆಯನ್ನು ಕೇಳಿದಾಗ ಬಹಳಷ್ಟು ಪಶ್ಚಾತ್ತಾಪ ನನಗೆ ಆಗುತ್ತಾ ಉಂಟು. ಹಾಗೆ ಅಂತ ಆ ಕಾಲಜಂಗ ಬಹುದೊಡ್ಡ ಮಾಯಾವಿ ಆಗಿದ್ದಾನೆ. ಖಂಡಿತ ತನ್ನ ಸ್ವಾರ್ಥಕ್ಕೆ ಬೇಕಾಗಿ ಯಾವ ಹೇವ ಕೃತ್ಯವನ್ನು ಕೂಡ ಮಾಡುವುದಕ್ಕೆ ಹೇಸುವಂತ ಆತನಲ್ಲ, ಅಧರ್ಮಿ ಆಗಿದ್ದಾನೆ. ಪ್ರಪಂಚದಲ್ಲಿ ಧರ್ಮ ನಾಶವಾಗಿದೆ, ಅಧರ್ಮವೇ ಅಧಿಕವಾಗುತ್ತಾ ಇದೆ. ಆತನ ವಧೆ ಮಾಡುವುದು ಹೇಗೆ ಎಂಬಾಗೆ ಋಷಿ ಮುನಿಗಳಾದಂತ ನಾವೆಲ್ಲರೂ ಒಂದಾಗಿ ಆಲೋಚನೆ ಮಾಡುತ್ತಾ ಇದ್ದಂತ ಸಮಯದಲ್ಲೇ ನಿಮ್ಮ ಆಗಮನವಾಯಿತು. ಸಾಮಾನ್ಯರಿಗೆ ಆತನ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಏನು? ಆತನ ಪ್ರತಿರೂಪ ಮುಂದೆ ಬಂದು ನಿಂತರೆ ಮಾತ್ರ ಕೊಲ್ಲುವುದಕ್ಕೆ ಸಾಧ್ಯ. ಅಂತವರು ನಮ್ಮಲ್ಲಿ ಯಾರಿದ್ದಾರೆ ಋಷಿಯವರು? ಯಾರು ಇಲ್ಲ. ಹಾಗೆ ಅಂತ ಅವನು ಹೆಚ್ಚು ಬಾಳುವಿಕೆ ಆಗಬಾರದು. ಆದಷ್ಟು ಬೇಗನೆ ಆತನ ವಧೆ ಆಗದೇ ಇದ್ರೆ ಸರ್ವವೂ ನಾಶವಾಗುವುದಕ್ಕೆ ಸಾಧ್ಯ ಉಂಟು. ಅದಕ್ಕೆ ಬೇಕಾಗಿ
ಇರುವುದು ಒಂದೇ ಒಂದು ದಾರಿ. ಏನದು? ಇದಕ್ಕೆ ನೀವು ಕೂಡ ನನಗೆ ಸಹಕಾರಿಯಾದರೆ ಈ ಕಾರ್ಯ ಆದಷ್ಟು ಬೇಗ ನಡೆಯುತ್ತದೆ. ಖಂಡಿತ. ಇರುವ ದಾರಿ ಬೇರೆ ಯಾವುದೂ ಅಲ್ಲ, ಶತ್ರು ಸಂಹಾರ ಯಾಗವನ್ನು ನಾವು ಮಾಡಬೇಕು. ಓಹೋ. ಅದರಿಂದಾಗಿ ವಿಶೇಷವಾದ ರೂಪ ಸೃಷ್ಟಿಸಿ ಅವರಿಂದಲೇ ಆತನ ವಧೆಯನ್ನು ಮಾಡುವುದಕ್ಕೆ ಬೇಕಾಗಿ ನಾವು ಮುಂದುವರಿಸಬೇಕಾದ ಕರ್ತವ್ಯ. ಆದ್ದರಿಂದ ತಡ ಮಾಡುವುದಲ್ಲ, ಶತ್ರು ಸಂಹಾರ ಯಾಗವನ್ನು ಮಾಡುವುದಕ್ಕೆ ಬೇಕಾಗಿ ಸಕಲ ಸಿದ್ಧತೆಯನ್ನು ಮಾಡೋಣ. ಬಂದಿರಿ ಈ ಕಡೆ. ಎಂದು ಪುರಿಮುರಿಗಳೆಲ್ಲ ಯೋಜಿಸುತ್ತವ ಮಂದಮತಿಯಡಿ ಎದಿರ ಜಗಕ್ಕೆ ಮುನಿದ ಕಿಮ್ಮಡಿ ಕಷ್ಟ ಬಾಳುವುದೆನುತ್ತ ನಲವಿಂದರಿ ಬೋರ